ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಸ್ನ್ಯಾಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಓಕೆ, ಇದು ಏನಪ್ಪ ಅಂದರೆ ಮಳೆ ಬರ್ತಾ ಇರಬೇಕಾದ್ರೆ ಅಥವಾ ಸಾಯಂಕಾಲದ ಹೊತ್ತು ಸುಮ್ಮನೆ ಲೈಟಾಗಿ ನಾವು ತಿನ್ನಬೇಕು ಅಂತ ಅನಿಸಿದ್ರೆ ಈ ತಿಂಡಿ ಮಾಡ್ಕೊಂಡು ತಿನ್ಬೋದು. ಭಾಳ ಮಜಾ ಇರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಓಕೆ, ಇದಕ್ಕೆ ನಾನು ಇಟ್ಟಿರೋ ಹೆಸರು ರಜಾಮಂದ್ ರೋಲ್ಸ್ ಅಂತ. ರಜಾಮಂದ್ ರೋಲ್ಸ್. ರಜಾಮಂದ್ ಅಂದರೆ ಒಪ್ಪಿಗೆ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಹುಡುಗನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದರೆ ಅಥವಾ ನೀವು ಯಾವುದಾದ್ರು ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಿದ್ದರೆ ಈ ರಜಾಮಂದ್ ರೋಲ್ಸ್ ಕೊಟ್ಬಿಟ್ರೆ ಆ ಹುಡುಗಿ ಅಥವಾ ಹುಡುಗ ಅದನ್ನು ತಿಂದುಬಿಟ್ರೆ ಒಳಗಡೆ ಮನಸ್ಸಿನಲ್ಲಿ ಗಿಟಾರ್ ಬಾರಿಸ್ದಂಗೆ ಆಗತ್ತೆ, ಸಂಗೀತ ಹಾಡುತ್ತೆ, ಮನಸ್ಸು ಒಪ್ಕೊಂಡ್ಬಿಡ್ತಾರೆ ಮದುವೆಗೆ. ಹೆಂಗೆ ಐಡಿಯಾ? ಅಂದರೆ ನಿಮ್ಗೆ ಯಾವ್ದಾದ್ರು ಕೆಲಸ ಆಗಬೇಕು ಅಂತಿದ್ರೆ ಯಾರಿಂದನಾದ್ರು ಇದನ್ನು ಮಾಡಿಕೊಡಿ, ಅವರು ಒಪ್ಪಿಗೆ ಕೊಟ್ಬಿಡ್ತಾರೆ ನಿಮ್ಮ ಕೆಲಸಕ್ಕೆ. ಅಷ್ಟು ಬ್ಯೂಟಿಫುಲ್ ಆಗುತ್ತೆ. ಅದಕ್ಕೆ ಇಟ್ಟಿರೋ ಹೆಸರು ರಜಾಮಂದ್ ರೋಲ್ಸ್ ಅಂತ. ಓಕೆ, ಈ ರಜಾಮಂದ್ ರೋಲ್ಸ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಬ್ರೆಡ್ ಸ್ಲೈಸ್ಗಳನ್ನ ತೊಗೊಂಡಿದ್ದೀನಿ. ಈ ಬ್ರೆಡ್ ಸ್ಲೈಸ್ ತೊಗೊಂಡ್ಬಿಟ್ಟು ಅದರ ಎಡ್ಜಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಈರುಳ್ಳಿ ಹೂವು ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಕ್ಯಾಬೇಜನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ದೊಣ್ಣೆ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟೇ ಅಲ್ಲ, ಸ್ವಲ್ಪ ಪನ್ನೀರನ್ನು ತುರಿದಿಟ್ಕೊಂಡಿದ್ದೀನಿ, ಚೀಸನ್ನು ತುರಿದಿಟ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಬೆಣ್ಣೆ ಬಡಿಸ್ತೀನಿ, ಉಪ್ಪು ಮತ್ತು ವೈಟ್ ಪೆಪ್ಪರ್ ಪೌಡರ್, ಆಮೇಲೆ ಕರಿಯೋದಕ್ಕೆ ಎಣ್ಣೆ. ಇದಿಷ್ಟು ನಮ್ಮ ಇವತ್ತಿನ ಸ್ಪೆಷಲ್ ರಜಾಮಂದ್ ರೋಲ್ಸ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ರಜಾಮಂದ್ ರೋಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸ್ಟಫಿಂಗ್ ಮಾಡ್ಕೋಬೇಕು. ಸ್ಟಫಿಂಗ್ ಮಾಡ್ಕೊಳೋದಕ್ಕೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ನಾವು ಬೆಣ್ಣೆ ಹಾಕೋಣ. ಈ ಬೆಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕೋಣ, ದೊಣ್ಣೆ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹೂವು, ಒಂದು ಸ್ವಲ್ಪ ಕ್ಯಾರೆಟು, ಕ್ಯಾಬೇಜ್, ಎಲೆಕೋಸು, ಸಣ್ಣದಾಗಿ ಹೆಚ್ಚಿರೋ ಎಲೆಕೋಸು. ಈ ಬೆಣ್ಣೆನಲ್ಲೇ ಇದೆಲ್ಲ ಬೇಯಬೇಕು. ಓಕೆ, ಈಗ ಇದು ಚೆನ್ನಾಗಿ ಬೆಂದಿದೆ. ಓಕೆ, ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಆಮೇಲೆ ಪೆಪ್ಪರ್, ವೈಟ್ ಪೆಪ್ಪರ್ ಪೌಡರ್, ಆಮೇಲೆ ಪನ್ನೀರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಗ್ರೇಟ್ ಮಾಡಿರೋ ಚೀಸ್ ಹಾಕೋಣ. ಮಾಡಿಬಿಟ್ಟು ಆಫ್ ಮಾಡಬೇಕು. ಆಫ್ ಮಾಡೋದು ಭಾಳ ಮುಖ್ಯ, ಯಾಕೆಂದರೆ ಚೀಸು ಅದೆಲ್ಲ ಕರಗಿ ಕರೆಕ್ಟಾಗಿ ಅದು ಹೊಂದ್ಕೊಡುತ್ತೆ. ಓಕೆ, ಈಗೇನು ಮಾಡಬೇಕು ಅಂದರೆ ಸ್ವಲ್ಪ ಆರಲಿ ಅದು. ಅಷ್ಟರಲ್ಲಿ ನಾವು ಈ ಬ್ರೆಡ್ ಪೀಸ್ ತಗೊಂಡು ಇದನ್ನು ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಈ ರೀತಿ ತೆಳ್ಳಗೆ ಮಾಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಈ ಫ್ಲ್ಯಾಟಾಗಿ ಮಾಡ್ಕೊಂಡಿದ್ದೀವಲ್ಲ ಬ್ರೆಡ್ ಪೀಸು, ಇದನ್ನು ರೋಲ್ಸ್ ಮಾಡ್ಕೋಬೇಕು. ಈ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಈ ರೀತಿಯಾಗಿ ರೋಲ್ಸ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಕರಿಯೋದು. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಸಣ್ಣ ಊರಿನಲ್ಲಿ ಇದನ್ನು ಕರಿಬೇಕು. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ತೆಕ್ಕೊಳ್ಳೋದು. ರಜಾಮಂದ್ ರೋಲ್ಸ್ ಬೇಕಾಗುವ ಪದಾರ್ಥಗಳು: ಅಂಚುಗಳನ್ನು ಕತ್ತರಿಸಿದ ಬ್ರೆಡ್ ಸ್ಲೈಸ್ 5, ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಅರ್ಧ ಕಪ್, ಸಣ್ಣಗೆ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್ಸ್ ಅರ್ಧ ಕಪ್, ಸಣ್ಣಗೆ ಹೆಚ್ಚಿದ ಎಲೆಕೋಸು 1 ಕಪ್, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ 1 ಕಪ್, ತುರಿದ ಚೀಸ್ 1 ಕಪ್, ತುರಿದ ಪನ್ನೀರು 1 ಕಪ್, ಬೆಣ್ಣೆ 4 ಚಮಚ, ವೈಟ್ ಪೆಪ್ಪರ್ ಪೌಡರ್ 1 ಚಮಚ, ಎಣ್ಣೆ ಕರಿಯಲು, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಬಾಣಲೆಗೆ ಬೆಣ್ಣೆ, ಹಸಿ ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್, ಕ್ಯಾರೆಟ್, ಎಲೆಕೋಸು ಹಾಕಿ ಬೇಯಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ವೈಟ್ ಪೆಪ್ಪರ್ ಪೌಡರ್, ಪನ್ನೀರ್ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೀಸ್ ಹಾಕಿ ಒಲೆಯಿಂದ ಕೆಳಗಿಳಿಸಿ. ಬ್ರೆಡ್ ಸ್ಲೈಸ್ ಅನ್ನು ಸ್ವಲ್ಪ ಲಟ್ಟಿಸಿಕೊಂಡು ಅದರಲ್ಲಿ ತಯಾರಾದ ಮಿಶ್ರಣ ತುಂಬಿ ರೋಲ್ ಮಾಡಿ. ಮೈದಾ ಪೇಸ್ಟ್ ನಿಂದ ತುದಿಗಳನ್ನು ಅಂಟಿಸಿ
ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿದರೆ ರಜಾಮಂದ್ ರೋಲ್ಸ್ ಸವಿಯಲು ಸಿದ್ಧ.